ನಮಸ್ಕಾರ ಸ್ನೇಹಿತರು. ಕಳೆದ ಒಂದೆರಡು ದಿನಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಷಯ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಆ ವಿಷಯ ಏನು ಅಂತ ಹೇಳಿದ್ರೆ 2026ರ ವಿಧಾನಸಭಾ ಚುನಾವಣೆಯಲ್ಲಿ ಕೇರಳದಲ್ಲಿ ಬಿಜೆಪಿ ಏನಾದರೂ ಅಧಿಕಾರದ ಗದ್ದುಗೆಯನ್ನ ಏರಬಹುದಾ, ಈ ರೀತಿಯಾದಂಥ ಚರ್ಚೆ ಬಹಳಷ್ಟು ನಡೀತಾ ಇದೆ. ಇದಕ್ಕೆ ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ ಇತ್ತೀಚೆಗೆ ನಡೆದಂತಹ ಕೇರಳದ ಈ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಅಂದ್ರೆ ಲೋಕಲ್ ಬಾಡಿ ಎಲೆಕ್ಷನ್ ಏನಿತ್ತು, ಈ ಇಲೆಕ್ಷನ್ ನಲ್ಲಿ ಬಿಜೆಪಿ ತೋರಿರುವಂತಹ ಸಾಧನೆ, ಈ ಸಾಧನೆಯನ್ನ ಮಾನದಂಡವಾಗಿಟ್ಕೊಂಡು ಈಗ ಈ ರೀತಿಯಾದಂತಹ ಚರ್ಚೆ ಪ್ರಾರಂಭ ಆಗಿದೆ. ಹಾಗಾದ್ರೆ ಬಿಜೆಪಿ ಅಥವಾ NDA ಒಕ್ಕೂಟ ಮುಂದಿನ ಚುನಾವಣೆಯಲ್ಲಿ ಯಾವ ರೀತಿಯಾದಂತಹ ಇಂಪ್ಯಾಕ್ಟ್ ಅನ್ನ ಕೇರಳ ಚುನಾವಣೆಯಲ್ಲಿ ಮಾಡಬಹುದು, ಇದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ವಿಷಯಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೇನೆ. ಸ್ನೇಹಿತರೆ, ನಿಮ್ಮೆಲ್ಲರನ್ನು ಕಾಫಿ ಅಂತ ಡಿಜಿಟಲ್ ಚಾನಲ್ಗೆ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, ಸಾಮಾನ್ಯವಾಗಿ ನಾವು ಕೇರಳ ಅಂತ ಹೇಳಿದ ತಕ್ಷಣ ಯೋಚನೆ ಮಾಡೋದೊಂದೇ, ಅಲ್ಲಿರೋದು ಕೇವಲ ಎರಡು ರಾಜಕೀಯ ಒಕ್ಕೂಟಗಳು, ಒಂದು LDF, ಇನ್ನೊಂದು UDF ಅಂತ ಹೇಳಿದ್ರೆ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ಹಾಗೂ ಇನ್ನು ಕೆಲವೊಂದು ಸಣ್ಣ ಪುಟ್ಟ ಪಾರ್ಟಿಗಳು ಸೇರಿ ಮಾಡ್ಕೊಂಡಿರುವಂತಹ ಒಂದು ಒಕ್ಕೂಟ. ಅದಾದ್ಮೇಲೆ ಇನ್ನೊಂದು LDF, ಇದು ಕಮ್ಯುನಿಸ್ಟ್ ಮತ್ತು ಉಳಿದವರು ಎಲ್ಲರೂ ಸೇರ್ಕೊಂಡು ಮಾಡ್ಕೊಂಡಿರುವಂತಹ ಒಂದು ಒಕ್ಕೂಟ. ಸಾಮಾನ್ಯವಾಗಿ ಪ್ರತಿ ಬಾರಿ ಅಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಒಂದು ವರ್ಷ LDF ಗೆದ್ರೆ ಇನ್ನೊಂದು ವರ್ಷ UDF ಗೆಲುವನ್ನು ಸಾಧಿಸುತ್ತದೆ. ಹೀಗೆ ಅಂದ್ರೆ ಪ್ರತಿ 5 ವರ್ಷಕ್ಕೊಮ್ಮೆ ಅಲ್ಲಿ ಸರ್ಕಾರ ಬದಲಾಗೋದು ಸಾಮಾನ್ಯವಾಗಿದೆ. ಆದ್ರೆ 2016ರಿಂದ ಇಲ್ಲಿವರೆಗೂ ಕೂಡ ಅಲ್ಲಿ LDF ಅಧಿಕಾರವನ್ನ ನಡೆಸ್ತಾ ಇದೆ. ಅಂದ್ರೆ ಪಿಣರಾಯಿ ವಿಜಯನ್ ಅವರು ಅಲ್ಲಿಯ ಮುಖ್ಯಮಂತ್ರಿಯಾಗಿ ರಾಜ್ಯಭಾರವನ್ನ ಮಾಡ್ತಾ ಇದ್ದಾರೆ. ಹಾಗೇನೆ 2026ರ ಚುನಾವಣೆಯಲ್ಲಿ LDF ಸೋಲೋದು ಖಚಿತ ಅಂತ ತಿಳ್ಕೊಂಡು ಹಲವಾರು ರೀತಿಯಾದಂತಹ ಸರ್ವೆ ರಿಪೋರ್ಟ್ಗಳು ಹೇಳ್ತಾ ಇದೆ. ಈಗಾಗಲೇ LDF ವಿರುದ್ಧ ಆಡಳಿತ ವಿರೋಧಿ ಅಲೆ ಕೂಡ ಕೇರಳದಲ್ಲಿ ಕಾಣಿಸ್ಕೊಳ್ತಾ ಇದೆ. ಇದಕ್ಕೆ ಸಾಕ್ಷಿ ಎಂಬಂತೆ ಮೊನ್ನೆ ನಡೆದಂತಹ ಈ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ LDF ಹೀನಾಯವಾದಂತಹ ಸೋಲನ್ನು ಕಂಡಿದೆ, UDF ಅತ್ಯುತ್ತಮವಾದಂತಹ ಫಲಿತಾಂಶವನ್ನು ಪಡೆದಿದೆ. ಹಾಗೇನೆ ಬಿಜೆಪಿ ಕೂಡ ಈ ಬಾರಿಯ ಚುನಾವಣೆಗಳಲ್ಲಿ ತನ್ನ ಇರುವನ್ನ ತೋರ್ಪಡಿಸ್ತಾ ಇದೆ. ಈ ಹಿಂದಿನ ಎಲ್ಲಾ ಚುನಾವಣೆಗಳಲ್ಲಿ ಕೂಡ ಅಷ್ಟೇ ಬಿಜೆಪಿ ಸೋಲ್ತಾ ಇತ್ತು, ಅವರಿಗೆ ಸಿಗ್ತಾ ಇದ್ದಂತಹ ಮತಗಳ ಪ್ರಮಾಣ ಅತ್ಯಂತ ಕಡಿಮೆ ಇತ್ತು. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಸ್ವಲ್ಪ ಬೆಟರ್ ಅನ್ನುವ ರೀತಿಯ ಪರ್ಫಾರ್ಮೆನ್ಸ್ ಬಿಜೆಪಿ ಮಾಡಿತ್ತು. ಅಂದ್ರೆ 12% ವರೆಗೆ ಮತವನ್ನ ಕಳೆದ ಚುನಾವಣೆಯಲ್ಲಿ ಪಡೆದಿತ್ತು. ಆದ್ರೆ ಈ ಚುನಾವಣೆಯಲ್ಲಿ ಅತ್ಯಂತ ಆಶ್ಚರ್ಯಕರ ರೀತಿಯಲ್ಲಿ 22ರಿಂದ 23% ವರೆಗೆ ಬಿಜೆಪಿ ಮತವನ್ನ ಗಳಿಸಿದೆ. ಈ ರೀತಿಯಾದಂತಹ ಜಂಪ್ ಅನ್ನು ನೋಡಿಕೊಂಡೆ ಈಗ ಎಲ್ಲರೂ ಮಾತಾಡಲಿ ಶುರು ಮಾಡಿದ್ದಾರೆ. 2026ರ ಚುನಾವಣೆ ಸಂದರ್ಭದಲ್ಲಿ ಬಿಜೆಪಿ ಇನ್ನೂ ಪ್ರಬಲವಾಗ್ತದೆ, ಹಾಗಾಗಿ ಅವರು ಅಧಿಕಾರದ ಗದ್ದುಗೆ ಏರಿದ್ರು ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ, ಈ ರೀತಿಯಾಗಿ ಮಾತಾಡ್ತಾ ಇದ್ದಾರೆ. ಆದ್ರೆ ಕೇರಳದ ಬಗ್ಗೆ ಸ್ವಲ್ಪ ನಮ್ಗೆ ಗೊತ್ತಿದ್ರೆ ಖಂಡಿತವಾಗಿ ಈ ರೀತಿ ಆಗುವಂತಹ ಸಾಧ್ಯತೆ ಇಲ್ಲ ಅನಿಸ್ತದೆ. ಕಾರಣ ಏನು ಅಂತ ಹೇಳಿದ್ರೆ ಅಲ್ಲಿರುವಂತಹ ರಾಜಕೀಯ ವ್ಯವಸ್ಥೆ. ನಿಮ್ಗೆ ಗೊತ್ತಿದೆ, ಕೇರಳದ ಜನತೆ ಸಾಮಾನ್ಯವಾಗಿ ಒಂದು ಸ್ವಲ್ಪ ಕಮ್ಯುನಿಸ್ಟ್ ವಾದವನ್ನ ಬಲವಾಗಿ ನಂಬುವಂತವ್ರು. ನೀವು ನೋಡಿರ್ಬೋದು, ಸಾಮಾನ್ಯವಾಗಿ ಬೆಂಗಳೂರಿನಲ್ಲಿ ಯಾವುದೇ ಕಂಪನಿಗಳಲ್ಲಿ ಕೆಲಸಕ್ಕೆ ಜನರನ್ನು ತಗೊಳ್ಳೋ ಸಂದರ್ಭದಲ್ಲಿ ಆತ ಕೇರಳಿಗ ಅಂತ ಹೇಳಿದ ತಕ್ಷಣ ಸ್ವಲ್ಪ ಯೋಚನೆ ಮಾಡ್ತಾರೆ. ನಾಳೆಗೆ ಇನ್ನೊಂದು 4-5 ಜನ ಕೇರಳದವ್ರು ಒಟ್ಟಿಗೆ ಸೇರಿದ್ರೆ ಇಲ್ಲಿ ಕೂಡ ಒಂದು ಕೆಂಪು ಬಾವುಟವನ್ನು ಹಾರಿಸುವ ಮುಖಾಂತರ ನಮ್ಮ ಬಿಸ್ನೆಸ್ ಏನಾದ್ರು ಸಮಸ್ಯೆ ಉಂಟು ಮಾಡಬಹುದು, ಅನಾವಶ್ಯಕವಾಗಿ ಪ್ರತಿ ವರ್ಷ ಇಂಕ್ರಿಮೆಂಟ್ ಕೇಳಬಹುದು ಅಥವಾ ಬೋನಸ್ ಕೇಳಬಹುದು, ಈ ರೀತಿಯಾದಂತಹ ಸಮಸ್ಯೆಯನ್ನು ಉಂಟು ಮಾಡಬಹುದು ಅನ್ನುವ ನಿಟ್ಟಿನಲ್ಲಿ ಹಲವರು ಈ ಕೇರಳದವ್ರನ್ನ ಸಾಮಾನ್ಯವಾಗಿ ಕೆಲಸಕ್ಕೆ ತಗೊಳ್ಳಲ್ಲ. ಇದು ಕೇವಲ ಸಾಂದರ್ಭಿಕವಾಗಿ ನಿಮ್ಗೆ ನಾನು ತಿಳಿಸ್ತಾ ಇರುವಂತಹದ್ದು. ಅದೇನಿರಲಿ, ಪುನಃ ನಾವು ಕೇರಳದ ವಿಷಯಕ್ಕೆ ಬರೋದಾದ್ರೆ ಅದರಲ್ಲಿ ಮುಖ್ಯವಾಗಿ ಕೇರಳದ ರಾಜಧಾನಿಯಾದಂತಹ ತಿರುವನಂತಪುರಂನ ಮಹಾನಗರ ಪಾಲಿಕೆಯನ್ನ ಬಿಜೆಪಿ ತನ್ನ ಕೈವಶ ಮಾಡಿಕೊಂಡಿದೆ. ಅಲ್ಲಿಯ 102 ವಾರ್ಡ್ಗಳಿಗೆ ನಡೆದಂತಹ ಚುನಾವಣೆಯಲ್ಲಿ ಬಿಜೆಪಿ 50 ಕ್ಷೇತ್ರಗಳಲ್ಲಿ ಜಯವನ್ನು ಗಳಿಸಿದೆ. ಹಾಗೇನೆ LDF ಮತ್ತು UDF ಸೇರಿ 50 ಕ್ಷೇತ್ರಗಳಲ್ಲಿ ಜಯವನ್ನು ಗಳಿಸಿದೆ. ಅಲ್ಲಿಗೆ ಸದ್ಯಕ್ಕೆ ನಿರ್ಣಾಯಕರು ಅಂತ ಹೇಳಿದ್ರೆ ಅಲ್ಲಿರುವಂತಹ ಪಕ್ಷೇತರರು, 2 ಪಕ್ಷೇತರರಿದ್ದಾರೆ. ಈ 2 ಪಕ್ಷೇತರರನ್ನ ಬಿಜೆಪಿ ಸೆಳಿಲಿಕ್ಕೆ ಪ್ರಯತ್ನ ಪಡ್ತಾ ಇದೆ. ಅದರಲ್ಲಿ ಮೋಸ್ಟ್ಲಿ ಅವರು ಯಶಸ್ಸನ್ನು ಕೂಡ ಗಳಿಸ್ತಾರೆ. ಒಂದ್ ವೇಳೆ ಆ ರೀತಿ ಏನಾದರೂ ಆದ್ರೆ ಖಂಡಿತವಾಗಿ ತಿರುವನಂತಪುರಂನಲ್ಲಿ 43 ವರ್ಷಗಳ ನಂತರ LDF ಅಧಿಕಾರವನ್ನ ಕಳ್ಕೊಳ್ತಾ ಇದೆ. ಹಾಗೇನೆ ಬಿಜೆಪಿ ಪ್ರಥಮ ಬಾರಿಗೆ ಕೇರಳದ ತಿರುವನಂತಪುರಂನ ಮಹಾನಗರ ಪಾಲಿಕೆಯಲ್ಲಿ ತನ್ನ ಆಡಳಿತವನ್ನ ನಡೆಸುವಂತಹ ಸಾಧ್ಯತೆ ಇದೆ. ಹಾಗಾಗಿ ಈಗ ಎಲ್ಲರೂ ಮಾತಾಡಲಿಕ್ಕೆ ಶುರು ಮಾಡಿದ್ದಾರೆ, ಕೇರಳದಲ್ಲಿ ಮುಂದಿನ ಚುನಾವಣೆ ಸಂದರ್ಭದಲ್ಲಿ ಖಂಡಿತವಾಗಿ ಬಿಜೆಪಿಗೆ ಯಶಸ್ಸು ಸಿಗುತ್ತೆ ಅಂತೇಳಿ. ಇದ್ರ ಬಗ್ಗೆ ಇನ್ನು ಸ್ವಲ್ಪ ಡಿಟೇಲ್ ಆಗಿ ಮಾತಾಡೋಣ. ಮೊನ್ನೆ ನಡೆದಂತಹ ಪಂಚಾಯತ್, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಹಾಗೇನೆ ನಗರ ಪಾಲಿಕೆ ಮತ್ತು ಮಹಾನಗರ ಪಾಲಿಕೆಯಲ್ಲಿ ಯಾರ್ಯಾರು ಎಷ್ಟೆಷ್ಟು ಪಂಚಾಯತ್ ಮತ್ತು ಮಹಾನಗರ ಪಾಲಿಕೆಯನ್ನ ವಶಪಡಿಸಿಕೊಂಡ್ರು ಅನ್ನೋದ್ರ ಬಗ್ಗೆ ಸ್ವಲ್ಪ ಡಿಟೇಲ್ ಆಗಿ ನಿಮ್ಗೆ ಹೇಳ್ತೇನೆ. ಮೊದಲೇ ಕೇರಳದಲ್ಲಿ ಒಟ್ಟಿಗೆ 6 ಮಹಾನಗರ ಪಾಲಿಕೆಯಲ್ಲಿ 4 ಮಹಾನಗರ ಪಾಲಿಕೆಯನ್ನ UDF ಗೆದ್ಕೊಂಡಿದೆ. ಹಾಗೇನೆ 1 ಮಹಾನಗರ ಪಾಲಿಕೆಯನ್ನ LDF ನವ್ರು ಗೆದ್ಕೊಂಡ್ರೆ ಇನ್ನೊಂದು ಮಹಾನಗರ ಪಾಲಿಕೆ ಅಂದ್ರೆ ತಿರುವನಂತಪುರಂನ ಈಗಾಗಲೇ ಬಿಜೆಪಿ ತನ್ನ ಕೈವಶ ಮಾಡಿಕೊಂಡಿದೆ. ನಂತರ ಅಲ್ಲಿಯ 87 ನಗರ ಪಾಲಿಕೆಗಳಲ್ಲಿ UDF 54 ನಗರ ಪಾಲಿಕೆಯನ್ನು ಗೆದ್ಕೊಂಡಿದೆ. ಹಾಗೇನೆ LDF 28 ನಗರ ಪಾಲಿಕೆಯನ್ನು ತನ್ನ ವಶಕ್ಕೆ ಪಡೆದಿದೆ. ನಂತರ ಬಿಜೆಪಿ 2 ನಗರ ಪಾಲಿಕೆಯನ್ನ ತನ್ನ ಕೈವಶ ಮಾಡಿಕೊಂಡಿದೆ. ನಂತರ 9 ಜಿಲ್ಲಾ ಪಂಚಾಯತ್ ನಲ್ಲಿ 7 ಜಿಲ್ಲಾ ಪಂಚಾಯತ್ನ UDF ಪಡೆದ್ರೆ 2 ಜಿಲ್ಲಾ ಪಂಚಾಯತ್ ನಲ್ಲಿ LDF ಜಯವನ್ನು ಗಳಿಸಿತು. ಇಲ್ಲಿ ಬಿಜೆಪಿ ಶೂನ್ಯ ಸಾಧನೆಯನ್ನು ಮಾಡಿದೆ. ಹಾಗೇನೆ 152 ತಾಲೂಕ್ ಪಂಚಾಯತ್ಗಳಲ್ಲಿ
79 ತಾಲೂಕು ಪಂಚಾಯತ್ನ UDF ಪಡ್ಕೊಂಡಿದೆ. ನಂತರ 63 ತಾಲೂಕು ಪಂಚಾಯತ್ಗಳನ್ನ LDF ಪಡ್ಕೊಂಡಿದೆ. ಇಲ್ಲಿ ಪುನಃ ಬಿಜೆಪಿ ಶೂನ್ಯ ಸಂಪಾದನೆಯನ್ನ ಮಾಡಿದೆ. ನಂತರ ಪಂಚಾಯತ್ ಟೋಟಲ್ ಆಗಿ ಅಲ್ಲಿ 941 ಪಂಚಾಯತ್ಗಳಿದೆ. ಆ 941 ಪಂಚಾಯತ್ಗಳಲ್ಲಿ UDF 504 ಪಂಚಾಯತ್ನ ತನ್ನ ವಶಕ್ಕೆ ಪಡೆದಿದೆ. ನಂತರ LDF 341 ಪಂಚಾಯತ್ಗಳನ್ನ ಪಡ್ಕೊಂಡ್ರೆ 64 ಪಂಚಾಯತ್ಗಳಲ್ಲಿ ಈಕ್ವಲ್ ಆದಂತಹ ಫಲಿತಾಂಶ ಬಂದಿದೆ. ಅಂದ್ರೆ UDF ಮತ್ತು LDF ಇಬ್ರು ಕೂಡ ಸಮಾನವಾದಂತಹ ಫಲಿತಾಂಶವನ್ನ ಪಡೆದಿದ್ದಾರೆ. ಹಾಗೇನೆ ಬಿಜೆಪಿ 26 ಪಂಚಾಯತ್ಗಳಲ್ಲಿ ಜಯವನ್ನ ಗಳಿಸಿದೆ. ಈ ಫಲಿತಾಂಶವನ್ನ ನೋಡಿ ಈಗ ಎಲ್ಲರೂ ಮಾತಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಮುಂದಿನ ಚುನಾವಣೆ ಒಳಗಡೆ ಬಿಜೆಪಿ ಇನ್ನೂ ಪ್ರಬಲವಾಗ್ತದೆ. ಹಾಗಾಗಿ ಮುಂದಿನ ಚುನಾವಣೆಯಲ್ಲಿ ಬಿಜೆಪಿ ನಿರ್ಣಾಯಕ ಪಾತ್ರವನ್ನು ವಹಿಸುವಂತ ಸಾಧ್ಯತೆ ಇದೆ ಅಂತೇಳಿ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಕಬ್ಬಿಣದ ಕಡಲೆಕಾಯಿ ಆಗಿರುವಂತಹ ಕೇರಳ ರಾಜ್ಯದಲ್ಲಿ ಬಿಜೆಪಿ ಈ ರೀತಿಯಾದಂತಹ ಯಶಸ್ಸನ್ನು ಗಳಿಸಲಿಕ್ಕೆ ಕಾರಣ ಏನು? ಇದ್ದಕ್ಕಿದ್ದಾಗೆ ಬಿಜೆಪಿಯ ಬಗ್ಗೆ ಜನರು ಯಾಕೆ ಒಲವನ್ನು ತೋರ್ತಾ ಇದ್ದಾರೆ? ಇದ್ರ ಬಗ್ಗೆ ಮಾತಾಡೋದಾದ್ರೆ ಹಲವಾರು ವಿಷಯಗಳು ಇಲ್ಲಿ ಮ್ಯಾಟರ್ ಆಗ್ತಾ ಇದೆ. ಅದರಲ್ಲಿ ಮುಖ್ಯವಾಗಿ ಹೇಳಬೇಕು ಅಂದ್ರೆ ಈ ವಕ್ಫ್ ಬೋರ್ಡ್. ನಿಮ್ಗೆ ಗೊತ್ತಿದೆ ವಕ್ಫ್ ಬೋರ್ಡ್ನವರು ಯಾವ ರೀತಿಯಾಗಿ ಕಾರ್ಯಾಚರಿಸ್ತಾ ಇದ್ರು ಅಂತ ಹೇಳ್ಕೊಂಡು ಇದ್ದಕ್ಕಿದ್ದಾಗೆ ಯಾವ್ದಾದ್ರು ಒಂದು ಜಾಗವನ್ನು ನೋಡ್ಕೊಂಡು ಇದು ವಕ್ಫ್ ಬೋರ್ಡ್ ಸಂಬಂಧಪಟ್ಟಿದ್ದು, ನೀವು ಇಲ್ಲಿಂದ ಜಾಗ ಖಾಲಿ ಮಾಡಿ ಅಂತ ಹೇಳ್ತಾ ಇದ್ರು ಮೊದಲು. ಅಂದ್ರೆ ಸಿಕ್ಕಂತಹ ಜಾಗಕ್ಕೆ ಬೇಲಿ ಹಾಕುವಂತಹ ಅಭ್ಯಾಸ ವಕ್ಫ್ ಬೋರ್ಡ್ನವರಿಗಿತ್ತು. ಅದೇ ರೀತಿಯಲ್ಲಿ ಕೇರಳದಲ್ಲಿ ಮಾನಂಬಂ ಅನ್ನುವ ಒಂದು ಊರನ್ನ ವಕ್ಫ್ ಬೋರ್ಡ್ನವರು ಇದ್ದಕ್ಕಿದ್ದಾಗೆ ಇದು ನಮಗೆ ಸಂಬಂಧಪಟ್ಟಿದ್ದು ಅಂತೇಳಿ ಹೇಳಿ ನೋಟಿಸ್ ಅನ್ನ ಇಶ್ಯೂ ಮಾಡಿದ್ರು. ಅಲ್ಲಿರುವಂತಹ ಒಂದು 600 ಕ್ರಿಶ್ಚಿಯನ್ ಫ್ಯಾಮಿಲಿನ ತಕ್ಷಣ ನೀವು ಇಲ್ಲಿಂದ ಜಾಗ ಖಾಲಿ ಮಾಡಿ ಅಂತೇಳಿ ಹೇಳಿದ್ರು. ಅಂದ್ರೆ ಅಲ್ಲಿರುವಂತಹ 404 ಎಕರೆ ಜಾಗ ಏನಿದೆ ಇದು ಸಂಪೂರ್ಣ ವಕ್ಫ್ ಬೋರ್ಡ್ ಸೇರಿದ್ದು, ಈ ರೀತಿಯಾಗಿ ಅವರು ಕ್ಲೈಮ್ ಅನ್ನ ಮಾಡಿದ್ರು. ನಿಮ್ಗೆ ಗೊತ್ತಿದೆ ಕೇರಳದ ಕ್ರಿಶ್ಚಿಯನ್ಸ್ ಯಾವಾಗಲೂ ಕೂಡ ಅಷ್ಟೇ ಅಲ್ಲಿ ಎಡಪಕ್ಷ ಅಥವಾ ಕಾಂಗ್ರೆಸ್ನ ಸಪೋರ್ಟ್ ಮಾಡ್ಕೊಂಡು ಬಂದಂತವ್ರು. ಆಗ ಅವರು ನೇರವಾಗಿ ಅಲ್ಲಿ ಆಡಳಿತ ನಡೆಸ್ತಿರುವಂತಹ LDF ಬಳಿಗೆ ಹೋದ್ರು. ನೋಡಿ ಈ ರೀತಿ ಆಗ್ತಾ ಇದೆ, ನಮ್ಗೆ ಸಹಾಯ ಮಾಡಿ, ನಾವು ತಲತಲಾಂತರದಿಂದ ಇಲ್ಲಿ ವಾಸಿಸ್ತಾ ಇದ್ದೇವೆ, ಇದ್ದಕ್ಕಿದ್ದಾಗೆ ನಮ್ಮನ್ನ ಒಕ್ಕಲೆಬ್ಸ್ತಾ ಇದ್ದಾರೆ ಅಂತ ಹೇಳಿದ್ರೆ LDFನವರು ಅದು ವಕ್ಫಿಗೆ ಸಂಬಂಧಪಟ್ಟಂತ ಜಾಗ, ನೀವು ಜಾಗ ಖಾಲಿ ಮಾಡಿ ಅಂತಾನೆ ಹೇಳಿದ್ರು. ನಂತರ ಅವರು UDF ಬಳಿ ಹೋದ್ರು. UDF ಬಗ್ಗೆ ನಿಮ್ಗೆ ಗೊತ್ತಲ್ಲ, ಅದು ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ನ ಮೈತ್ರಿಕೂಟ. ಎಲ್ಲಿಯಾದ್ರೂ ಕಾಂಗ್ರೆಸ್ನವರು ಮುಸ್ಲಿಮರಿಗೆ ವಿರುದ್ಧವಾಗಿ ನಡ್ಕೊಂಡಿದ್ಯಾ? ಹಾಗಾಗಿ ಇಲ್ಲಿ ಕೂಡ ಅಷ್ಟೇ ಅವರು ಇಲ್ಲ, ಅದು ವಕ್ಫಿಗೆ ಸಂಬಂಧಪಟ್ಟಂತ ಜಾಗ, ನೀವು ಜಾಗ ಖಾಲಿ ಮಾಡಿ ಅಂತ ಹೇಳ್ಕೊಂಡೆ ಇವ್ರಿಗೆ ಹೇಳಿದ್ರು. ಕೊನೆಗೆ ಇವ್ರಿಗೆ ಸಹಾಯ ಮಾಡಿದ್ದು ಬಿಜೆಪಿಯವರು. ಬಿಜೆಪಿ ಪಕ್ಷದವರು ತಕ್ಷಣದಲ್ಲಿ ಆಕ್ಟಿವ್ ಆದ್ರು, ಇವರ ಪರವಾಗಿ ಹೋರಾಟ ಕೇಳಿದ್ರು. ಅದರ ಫಲವಾಗಿ ಅವರಿಗೆ ಆ ಜಾಗ ಅವ್ರ ಕೈಲಿ ಉಳ್ಕೊಳ್ತು. ಈಗ ಈ 600 ಕುಟುಂಬಗಳು ಕೂಡ ಅಲ್ಲಿ ನೆಮ್ಮದಿಯಿಂದ ಜೀವನವನ್ನು ನಡೆಸ್ತಾ ಇದ್ದಾರೆ. ಯಾವಾಗ ಈ ರೀತಿಯಾದಂತಹ ಘಟನೆ ಆಯ್ತು, ಅಲ್ಲಿರುವಂತಹ ಕ್ರಿಶ್ಚಿಯನ್ ಸಮುದಾಯಕ್ಕೆ ಒಂದೊಂದು ಕ್ಲಿಯರ್ ಆಯ್ತು, ಒಂದ್ ವೇಳೆ ನಮ್ಗೆ ಸಮಸ್ಯೆ ಉಂಟಾದಾಗ LDF ಇರ್ಬೋದು ಅಥವಾ UDF ಇರ್ಬೋದು, ಇವರು ಮುಸ್ಲಿಮರ ಪರವಾಗಿ ನಿಲ್ತಾರೆ ಹೊರತು ನಮ್ಮ ಪರವಾಗಿ ನಿಲ್ಲಲ್ಲ ಅನ್ನೋದು. ಹಾಗಾಗಿ ಈ ಚುನಾವಣೆಯಲ್ಲಿ ಇವರೆಲ್ಲರೂ ಕೂಡ ಸಾರಾಸಗಟ್ಟಾಗಿ ಬಿಜೆಪಿಗೆ ಸಪೋರ್ಟ್ ಮಾಡಿದ್ದಾರೆ ಅಂತಕೊಂಡು ಹೇಳ್ತಾ ಇದ್ದಾರೆ. ಹಾಗೇನೆ ಇತ್ತೀಚಿನ ದಿನಗಳಲ್ಲಿ ನರೇಂದ್ರ ಮೋದಿ ಅವರು ಕೂಡ ಅಷ್ಟೇ ಕೇರಳದ ಕ್ರಿಶ್ಚಿಯನ್ ಸಮುದಾಯದವರ ಜೊತೆಗೆ ಒಂದು ಉತ್ತಮ ಬಾಂಧವ್ಯವನ್ನು ವೃದ್ಧಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದರ ಪರಿಣಾಮ ಈ ಬಾರಿಯ ಚುನಾವಣೆಯಲ್ಲಿ ಕಾಣಿಸ್ಕೊಂಡಿದೆ. ಹಾಗಾದ್ರೆ ಕೇವಲ ಇದೊಂದೇ ಕಾರಣದಿಂದಾಗಿ ಈ ರೀತಿ ಆಯ್ತು ಅಂತ ಹೇಳ್ಕೊಂಡು ಕೂಡ ನೀವು ಯೋಚನೆ ಮಾಡ್ತಾ ಇರ್ಬೋದು. ಖಂಡಿತವಾಗಿ ಇದೊಂದೇ ಕಾರಣ ಅಲ್ಲ, ಇನ್ನು ಬೇರೆ ಬೇರೆ ಕಾರಣಗಳಿದೆ. ಅದರಲ್ಲಿ ಒಂದು ಇತ್ತೀಚಿನ ದಿನಗಳಲ್ಲಿ ಅವ್ಯಾಹತವಾಗಿ ನಡೀತಾ ಇರುವಂತಹ ಮತಾಂತರ. ನಿಮ್ಗೆ ಗೊತ್ತಿರ್ಬೋದು, ಕೇರಳದಲ್ಲಿ ಹಿಂದೂಗಳು ಮತ್ತು ಈ ಕ್ರಿಶ್ಚಿಯನ್ ಸಮುದಾಯದ ಹುಡುಗಿಯರನ್ನ ಟಾರ್ಗೆಟ್ ಆಗಿ ಇಟ್ಕೊಂಡು ಅವ್ರನ್ನ ಮತಾಂತರ ಮಾಡುವಂತಹ ಪ್ರಕ್ರಿಯೆ ಬಹಳ ವರ್ಷಗಳಿಂದ ನೋಡ್ಕೊಂಡು ಬರ್ತಾ ಇದೆ. ಬಹಳಷ್ಟು ಕೇಸ್ಗಳನ್ನ ಕೂಡ ನೀವು ನೋಡಿದ್ದೀರಾ. ಇದರಿಂದಾಗಿ ಕೂಡ ಅಷ್ಟೇ ಕೇರಳದ ಕ್ರಿಶ್ಚಿಯನ್ ಸಮುದಾಯ ಈ LDF ಮತ್ತು UDF ವಿರುದ್ಧವಾಗಿ ನಿಂತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಅವ್ರಿಗೆ ಯಾವುದೇ ರೀತಿಯಾದಂತಹ ಸಹಾಯ ಇವ್ರ ಕಡೆಯಿಂದ ಸಿಗ್ತಾ ಇಲ್ಲ. ಹಾಗಾಗಿ ಈ ಬಾರಿಯ ಚುನಾವಣೆಯಲ್ಲಿ ಅವರು ನೇರವಾಗಿ ಬಿಜೆಪಿಗೆ ಸಪೋರ್ಟ್ ಮಾಡಿದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಇದಲ್ಲದೆ ಈ ಬಾರಿಯ ಚುನಾವಣೆಯಲ್ಲಿ ಅಲ್ಲಿರುವಂತಹ ಯುವ ಸಮುದಾಯ ಕೂಡ ಬಿಜೆಪಿ ಕಡೆ ವಾಲಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ಇದಕ್ಕೆ ಮುಖ್ಯ ಕಾರಣ ನಿರುದ್ಯೋಗ ಸಮಸ್ಯೆ. ಕೇರಳದಲ್ಲಿ ಯಾವ ರೀತಿಯಾದಂತಹ ಸಮಸ್ಯೆ ಇದೆ ಅನ್ನೋದನ್ನ ನೋಡ್ಬೇಕು ಅಂದ್ರೆ ನೀವು ಕೇರಳಕ್ಕೆ ಹೋಗಿ ನೋಡ್ಬೇಕಾಗ್ತದೆ. ಬಹಳಷ್ಟು ಇಂಡಸ್ಟ್ರಿಗಳು ಈಗಾಗಲೇ ಕೇರಳದಿಂದ ಹೊರಗಡೆ ಹೋಗಿದೆ. ಅದಕ್ಕೆ ಮುಖ್ಯ ಕಾರಣ ಈ ಯೂನಿಯನ್ ಗಲಾಟೆ. ಅಲ್ಲಿ ಏನಿಲ್ಲ, ಒಂದು 10 ಜನರನ್ನು ಒಂದು ಕಂಪನಿ ಕೆಲಸಕ್ಕೆ ತಗೊಂಡ್ರೆ ತಕ್ಷಣ ಅವರೊಂದು ಯೂನಿಯನ್ ಮಾಡಿಬಿಡ್ತಾರೆ. ಕೊನೆಗೆ ಆ ಕಂಪನಿಯ ಮ್ಯಾನೇಜ್ಮೆಂಟ್ ಅವರು ಈ ಯೂನಿಯನ್ ಅವ್ರು ಏನ್ ಹೇಳ್ತಾರೋ ಅದನ್ನ ಕೇಳಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಹಾಗಾಗಿ ಅಲ್ಲಿಂದ ಬಹಳಷ್ಟು ಕಂಪನಿಗಳು ಕೇರಳದಿಂದ ಹೊರಗಡೆ ಹೋಗಿದೆ. ಅದಲ್ಲದೇನೆ ಕೇರಳದಲ್ಲಿ ಸಾಮಾನ್ಯವಾಗಿ ಯಾರು ಕೂಡ ಇನ್ವೆಸ್ಟ್ ಮಾಡ್ಲಿಕ್ಕೆ ತಯಾರಿಲ್ಲ. ಆ ರೀತಿಯಾದಂತಹ ಪರಿಸ್ಥಿತಿ ಸದ್ಯಕ್ಕೆ ಕೇರಳದಲ್ಲಿದೆ. ಇದರಿಂದಾಗಿ ಅಲ್ಲಿಯ ಜನತೆ ರೋಸಿ ಹೋಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅವ್ರಿಗೆ ಕೆಲಸ ಬೇಕು ಅಂದ್ರೆ ಗಲ್ಫ್ ಕಂಟ್ರಿಗಳಿಗೆ ಹೋಗ್ಬೇಕು, ಇಲ್ಲ ಭಾರತದ ಬೇರೆ ನಗರಗಳಿಗೆ ಅವರು ವಲಸೆ ಹೋಗ್ಬೇಕಾಗಿ ಬರ್ತದೆ. ಅವರಿಗೆ ಸ್ಥಳೀಯವಾಗಿ ಅಂತೂ ಕೆಲಸ ಸಿಗೋದಿಲ್ಲ. ಈ ರೀತಿಯಾದಂತಹ ಪರಿಸ್ಥಿತಿ ಇದೆ. ಹಾಗಾಗಿ ಯುವ ಜನತೆ ಕೂಡ ಈ ಕಮ್ಯುನಿಸ್ಟ್ ಸರ್ಕಾರದ ವಿರುದ್ಧವಾಗಿ ತಿರುಗಿ ಬಿದ್ದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇವರಿಗೆ ಈಗ ಸದ್ಯಕ್ಕೆ ಕಾಣಿಸ್ತಿರುವಂತಹ ಆಯ್ಕೆ ಬಿಜೆಪಿ. ಹಾಗಾಗಿ ಅವರು ಕೂಡ ಬಿಜೆಪಿ ಪರವಾಗಿ ಈ ಬಾರಿ ವೋಟನ್ನ ಹಾಕಿದ್ದಾರೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಕೇರಳದಲ್ಲಿರುವಂತಹ ಹಿಂದೂಗಳು ಬಿಜೆಪಿಯನ್ನು ಸಪೋರ್ಟ್ ಮಾಡ್ತಾ ಇಲ್ವಾ? ಖಂಡಿತವಾಗಿ ಸಪೋರ್ಟ್ ಮಾಡ್ತಾ ಇಲ್ಲ. ಇಲ್ಲಿ 54% ಹಿಂದೂಗಳಿದ್ದಾರೆ, 26% ಮುಸಲ್ಮಾನರಿದ್ದಾರೆ, ಹಾಗೇನೆ 18% ಕ್ರಿಶ್ಚಿಯನ್ಸ್ ಇದ್ದಾರೆ.
ಮುಸ್ಲಿಮ್ಸ್ ಬಗ್ಗೆ ನಿಮ್ಗೇನು ಹೇಳಬೇಕಾಗಿಲ್ಲ, ನಿಮ್ಗೆ ಗೊತ್ತಿದೆ ಅವ್ರು ಯಾರಿಗೆ ಸಪೋರ್ಟ್ ಮಾಡ್ತಾರೆ ಅಂತೇಳಿ. ಆದ್ರೆ ಈ 54% ಹಿಂದೂಗಳಲ್ಲಿ ಬಹಳಷ್ಟು ಜನ ಕಮ್ಯುನಿಸ್ಟ್ ಮೆಂಟಾಲಿಟಿ ಅವ್ರು ಯಾವಾಗಲೂ ಕೂಡ ಅಷ್ಟೇ ಕಮ್ಯುನಿಸ್ಟ್ಗೆ ಸಪೋರ್ಟ್ ಮಾಡ್ಕೊಂಡು ಬಂದಂತವ್ರು. ಹಾಗಾಗಿ ಇವರು ಬಿಜೆಪಿಗೆ ವಿರುದ್ಧವಾಗಿ ಮತವನ್ನ ಹಾಕ್ತಾ ಇದ್ದಾರೆ. ಈಗ ಸ್ವಲ್ಪ ಬದಲಾವಣೆ ಆಗ್ತಾ ಇರೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇಲ್ಲಿ ಇನ್ನೊಂದು ಪ್ರಶ್ನೆ ಬರ್ತದೆ, ಬಿಜೆಪಿ ಅಲ್ಲಿ ಪ್ರಾಬಲ್ಯವನ್ನ ಜಾಸ್ತಿ ಮಾಡ್ಕೊಳ್ತಾ ಇರೋದ್ರಿಂದ ಯಾರಿಗೆ ಸಮಸ್ಯೆ ಉಂಟಾಗಬಹುದು ಅಂದ್ರೆ ಅವ್ರು ಯಾರ್ದೋ ಒಂದು ಮತವನ್ನ ಕಸ್ಕೊಳ್ಬೇಕಾಗ್ತದೆ, ಆ ಮೂಲಕ ಅವರು ತಮ್ಮ ಪ್ರಾಬಲ್ಯವನ್ನ ಜಾಸ್ತಿ ಮಾಡ್ಕೋಬೇಕಾಗಿ ಬರ್ತದೆ. ಇಲ್ಲಿ ಸಮಸ್ಯೆ ಉಂಟಾಗ್ತಾ ಇರೋದು LDF ಅಂತೇಳಿ ಹೇಳ್ತಾ ಇದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ ಮೊನ್ನೆ ನಡೆದಂತಹ ಪಂಚಾಯತ್ ಚುನಾವಣೆ ಮತ್ತು 2021ರಲ್ಲಿ ನಡೆದಂತಹ ಅಸೆಂಬ್ಲಿ ಚುನಾವಣೆಯನ್ನು ಕಂಪೇರ್ ಮಾಡಿ ನೋಡಿದಾಗ ಇಲ್ಲಿ ಬಹುದೊಡ್ಡದಾದಂತಹ ಮತವನ್ನು ಕಳ್ಕೊಂಡವರು LDFನವರು ಅಂತೇಳಿ ಹೇಳ್ತಾ ಇದ್ದಾರೆ. ಇದರ ಪರ್ಸೆಂಟೇಜ್ ಬಗ್ಗೆ ಮಾತಾಡೋದಾದ್ರೆ 2021ರ ಚುನಾವಣೆಯಲ್ಲಿ LDF ಪಡೆದಂತಹ ಮತಗಳ ಪ್ರಮಾಣ 45% ಇತ್ತು. ಹಾಗೇನೆ UDF ಅಂದ್ರೆ ಕಾಂಗ್ರೆಸ್ ಬೆಂಬಲಿತ ಮೈತ್ರಿಕೂಟ ಏನಿದೆ ಇವರು ಪಡೆದಿರುವಂತಹ ಮತಗಳ ಪ್ರಮಾಣ 39% ಇತ್ತು. ನಂತರ ಬಿಜೆಪಿ ಅವರು ಪಡೆದಿರುವುದು ಕೇವಲ 12%. ಆದ್ರೆ ಮೊನ್ನೆ ನಡೆದಂತಹ ಲೋಕಲ್ ಬಾಡಿ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ತನ್ನ ಮತಗಳಿಕೆಯನ್ನು 1% ಜಾಸ್ತಿ ಮಾಡ್ಕೊಂಡಿದೆ. ಅಂದ್ರೆ ಈಗ ಅವರು 40% ಮತವನ್ನ ಮೊನ್ನೆ ಚುನಾವಣೆಯಲ್ಲಿ ಪಡೆದಿದ್ದಾರೆ. ಹಾಗೇನೆ LDF ಇಲ್ಲಿ 37% ಮತವನ್ನ ಪಡೆದಿದೆ. ಅಂದ್ರೆ ಈ ಹಿಂದಿನ ಚುನಾವಣೆಯಲ್ಲಿ ಅವರು 45% ಪಡೆದಿದ್ರು. ಈ ಬಾರಿಯ ಚುನಾವಣೆಯಲ್ಲಿ 8% ಮತವನ್ನ ಕಮ್ಮಿ ಗಳಿಸಿದ್ದಾರೆ. ಈ 8% ಮತ ಏನಿದೆ ಇದು ಸಾರಾಸಗಟ್ಟಾಗಿ ಬಿಜೆಪಿಗೆ ಶಿಫ್ಟ್ ಆಗಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ ಈ ಬಾರಿಯ ಚುನಾವಣೆಯಲ್ಲಿ ಬಿಜೆಪಿ ಗಳಿಸಿರೋದು 22ರಿಂದ 23% ಮತವನ್ನ ತನ್ನ ಬುಟ್ಟಿಗೆ ಹಾಕೊಂಡಿದೆ. ಆ ಮೂಲಕ LDFಗೆ ಬಲವಾದ ಹೊಡೆತವನ್ನ ಈ ಬಾರಿಯ ಚುನಾವಣೆಯಲ್ಲಿ ಬಿಜೆಪಿ ಕೊಟ್ಟಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ಹಾಗಾಗಿ ಮುಂದಿನ ಅಸೆಂಬ್ಲಿ ಚುನಾವಣೆ ಸಂದರ್ಭದಲ್ಲಿ ಬಿಜೆಪಿ ಇನ್ನೂ ತನ್ನ ಮತಗಳಿಕೆಯನ್ನ ಜಾಸ್ತಿ ಮಾಡಿಕೊಳ್ಳುವಂತ ಸಾಧ್ಯತೆ ಇದೆ. ಆ ಮೂಲಕ ಪ್ರಥಮ ಬಾರಿಗೆ ಕೇರಳದಲ್ಲಿ ಹಂಗ್ ಅಸೆಂಬ್ಲಿ ನಿರ್ಮಾಣ ಆಗುವಂತ ಸಾಧ್ಯತೆ ಇದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಕೇರಳದಲ್ಲಿ ಬಿಜೆಪಿ ಆಟಕ್ಕುಂಟು ಲೆಕ್ಕಕ್ಕಿಲ್ಲ, ಆ ರೀತಿಯಾದಂತಹ ಪರಿಸ್ಥಿತಿಯಲ್ಲಿ ಇಲ್ಲಿವರೆಗಿದ್ದಿತ್ತು. ಆದ್ರೆ ಈ ಬಾರಿಯ ಚುನಾವಣೆಯಲ್ಲಿ ಬಿಜೆಪಿ ತನ್ನ ಬಲವನ್ನ ಜಾಸ್ತಿ ಮಾಡ್ಕೊಂಡಿರೋದ್ರಿಂದ ಕನಿಷ್ಠ 25ರಿಂದ 30 ಕ್ಷೇತ್ರಗಳಲ್ಲಿ ಗೆಲುವನ್ನ ಸಾಧಿಸುವಂತ ಸಾಧ್ಯತೆ ಇದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಒಂದ್ ವೇಳೆ ಆ ರೀತಿ ಏನಾದ್ರು ಆದ್ರೆ ಖಂಡಿತವಾಗಿ ಈ ಬಾರಿ ಕೇರಳದಲ್ಲಿ ಹಂಗ್ ಅಸೆಂಬ್ಲಿ ಆಗುವಂತ ಸಾಧ್ಯತೆ ಇದೆ. ಆ ರೀತಿ ಏನಾದ್ರು ಆದ್ರೆ ಬಿಜೆಪಿ ಏನಾದ್ರು ಅಧಿಕಾರವನ್ನ ಹಿಡಿಬಹುದಾ? ಖಂಡಿತವಾಗಿ ಸಾಧ್ಯ ಇಲ್ಲ. ಕಾರಣ ಏನು ಅಂತ ಹೇಳಿದ್ರೆ ಅಲ್ಲಿ ಇರೋದು ಒಟ್ಟಿಗೆ 140 ಕ್ಷೇತ್ರಗಳು. 140 ಕ್ಷೇತ್ರಗಳಲ್ಲಿ 25-30 ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸೋದ್ರಿಂದ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅವರು ಯಾವುದಾದ್ರೂ ಒಂದು ಮೈತ್ರಿಕೂಟಕ್ಕೆ ಬಾಹ್ಯ ಬೆಂಬಲವನ್ನು ಕೊಟ್ಟು ಅವರಿಗೆ ಸಹಕಾರವನ್ನು ಕೊಡಬಹುದಾ? ಖಂಡಿತವಾಗಿ ಆ ರೀತಿಯಾದಂತಹ ಸಾಧ್ಯತೆಗಳು ತುಂಬಾ ಕಮ್ಮಿ ಅಂತ ಹೇಳ್ಬೋದು. ಯಾಕಂದ್ರೆ ಇಬ್ರು ಕೂಡ ಇವರಿಗೆ ಸಮಾನ ಶತ್ರುಗಳು. ಆದ್ರಿಂದಾಗಿ ಇವ್ರಿಗೆ ಯಾರ ಜೊತೆಗೂ ಕೈ ಜೋಡಿಸುವಂತ ಸಾಧ್ಯತೆ ಇಲ್ಲ. ಅದಲ್ಲದೆ ಬಿಜೆಪಿ ಅಲ್ಲಿ ಏನಾದ್ರೂ ಸರ್ಕಾರ ರಚನೆ ಮಾಡ್ತೇವೆ ಅಂತೇಳಿ ಹೇಳಿದ್ರು ಕೂಡ LDF ಮತ್ತು UDFನವರು ಖಂಡಿತವಾಗಿ ಬಿಜೆಪಿ ಚಾನ್ಸ್ ಅನ್ನು ಕೊಡೋದಿಲ್ಲ. ಈ ಬಾರಿಯ ಚುನಾವಣೆಯಲ್ಲಿ ಖಂಡಿತವಾಗಿ UDF ಬಹುಮತವನ್ನು ಗಳಿಸುವಂತ ಸಾಧ್ಯತೆ ಇದೆ. ಹಾಗಾಗಿ LDF ನಲ್ಲಿರುವಂತಹ ಒಂದು ಗುಂಪು UDF ಜೊತೆ ಕೈ ಜೋಡಿಸಿ ಅಲ್ಲಿ ಸರ್ಕಾರ ರಚನೆ ಮಾಡಲಿಕ್ಕೆ ಸಹಾಯ ಮಾಡುವಂತ ಸಾಧ್ಯತೆ ಇರ್ತದೆ. ಆ ಮೂಲಕ ಬಿಜೆಪಿಯನ್ನ ಅಧಿಕಾರದಿಂದ ದೂರ ಇಡುವಂತಹ ಪ್ರಯತ್ನಕ್ಕೆ ಖಂಡಿತವಾಗಿ ಅಲ್ಲಿ LDF ಮತ್ತು UDFನವರು ಪ್ರಯತ್ನ ಪಡ್ತಾರೆ ಅಂತಲೇ ಹೇಳ್ಬೋದು. ಹಾಗಾಗಿ ಇಲ್ಲಿ ಏನಿದ್ರು ಕೂಡ ಬಿಜೆಪಿ ಒಂದಿಷ್ಟು ಕ್ಷೇತ್ರಗಳನ್ನ ಗೆಲ್ಲುವ ಮುಖಾಂತರ ತನ್ನ ಹೆಜ್ಜೆ ಗುರುತನ್ನ ಮೂಡಿಸಬಹುದು. ಅದು ಬಿಟ್ರೆ ಅಲ್ಲಿ ಸರ್ಕಾರ ರಚನೆ ಮಾಡ್ಲಿಕ್ಕೆ ಇನ್ನೂ ಕೂಡ ಬಹಳಷ್ಟು ಸಮಯ ಬೇಕಾಗಬಹುದು. ಆದ್ರೆ ಕೇರಳದ ಜನತೆ ಅಷ್ಟೊಂದು ಸುಲಭವಾಗಿ ಯಾವುದೇ ಕಾರಣಕ್ಕೆ ಬಿಜೆಪಿಯನ್ನ ಬೆಂಬಲಿಸ್ತಾರೆ ಅನ್ನುವ ಆಶಾಭಾವನೆ ಯಾರಿಗೂ ಇಲ್ಲ. ಇದ್ರ ನಡುವೆ ಶಶಿ ತರೂರ್ ಅವರು ಮಾಡಿರುವಂತ ಒಂದು ಟ್ವೀಟ್ ಕೂಡ ಬಹಳಷ್ಟು ಗಮನವನ್ನ ಸೆಳೀತಾ ಇದೆ. ನಿಮ್ಗೆ ಗೊತ್ತಿದೆ ಶಶಿ ತರೂರ್ ಅವರು ಈಗಾಗಲೇ ಕಾಂಗ್ರೆಸ್ ನಿಂದ ಒಂದು ಅಂತರವನ್ನ ಕಾಯ್ಕೊಂಡು ಬರ್ತಾ ಇದ್ದಾರೆ. ಅಂದ್ರೆ ಸದ್ಯಕ್ಕೆ ಬರ್ತಾ ಇರುವಂತಹ ಸುದ್ದಿ ಪ್ರಕಾರ ಅವರು ಯಾವುದೇ ಸಂದರ್ಭದಲ್ಲಿ ಬಿಜೆಪಿಯನ್ನು ಸೇರುವ ಸಾಧ್ಯತೆ ಇದೆ. ಅದಕ್ಕೆ ಸರಿಯಾಗಿ ತರೂರ್ ಅವರು ಬಿಜೆಪಿಯನ್ನ ಅಭಿನಂದಿಸಿ ಒಂದು ಟ್ವೀಟ್ ಅನ್ನ ಮಾಡಿದ್ದಾರೆ. ಆ ಟ್ವೀಟ್ ನಲ್ಲಿ ಅವರು ಕಳೆದ 4 ದಶಕಗಳಿಂದ LDF ಹಿಡಿತದಲ್ಲಿರುವಂತಹ ತಿರುವನಂತಪುರಂನ ಪ್ರಥಮ ಬಾರಿಗೆ ಬಿಜೆಪಿ ತನ್ನ ತಕ್ಕೆ ತಗೊಳ್ಳುವ ಮುಖಾಂತರ ಗಮನಾರ್ಹವಾದಂತಹ ಸಾಧನೆಯನ್ನ ಮಾಡಿದೆ. ಬಿಜೆಪಿಯನ್ನ ನಾನು ಹೃತ್ಪೂರ್ವಕವಾಗಿ ಅಭಿನಂದಿಸ್ತೇನೆ ಅಂತ ಹೇಳ್ಕೊಂಡು ಅವರು ಮುಕ್ತವಾಗಿ ಒಂದು ಟ್ವೀಟ್ ಅನ್ನ ಮಾಡಿದ್ದಾರೆ. ಯಾವಾಗ ಈ ರೀತಿಯಾದಂತಹ ಟ್ವೀಟ್ ಅನ್ನ ಶಶಿ ತರೂರ್ ಅವರು ಮಾಡಿದ್ರು, ಈಗ ರಾಜಕೀಯ ಪಂಡಿತರು ಬೇರೆ ಬೇರೆ ರೀತಿಯಾದಂತಹ ಲೆಕ್ಕಾಚಾರವನ್ನು ಹಾಕ್ಲಿಕ್ಕೆ ಶುರು ಮಾಡಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಶಶಿ ತರೂರ್ ಸದ್ಯದಲ್ಲೇ ಕಾಂಗ್ರೆಸ್ನ ಬಿಟ್ಟು ಬಿಜೆಪಿ ಸೇರ್ತಾರೆ. ಮುಂದಿನ ಅಸೆಂಬ್ಲಿ ಚುನಾವಣೆ ಸಂದರ್ಭದಲ್ಲಿ ಶಶಿ ತರೂರ್ ಅವ್ರನ್ನ ಬಿಜೆಪಿಯವರು ಮುಖ್ಯಮಂತ್ರಿ ಅಭ್ಯರ್ಥಿ ಅಂತೇಳಿ ಬಿಂಬಿಸುವ ಸಾಧ್ಯತೆ ಇದೆ ಅಂತ ಕೂಡ ಮಾತಾಡ್ತಾ ಇದ್ದಾರೆ. ಸದ್ಯಕ್ಕೆ ಕೇರಳದಲ್ಲಿ ನಡೆದಂತಹ ಈ ಚುನಾವಣೆ ಬಗ್ಗೆ ಇಡೀ ದೇಶದಲ್ಲಿ ಚರ್ಚೆ ನಡೀತಾ ಇದೆ. ಅದಕ್ಕೆ ಮುಖ್ಯ ಕಾರಣ ಏನು ಅಂದ್ರೆ ಬಿಜೆಪಿಯಲ್ಲಿ ಮಾಡಿರುವಂತಹ ಗಮನಾರ್ಹ ಸಾಧನೆ. ಹಾಗೇನೆ ಕ್ರಿಶ್ಚಿಯನ್ ಸಮುದಾಯ ನೇರವಾಗಿ ಈಗ ಬಿಜೆಪಿಯ ಪಕ್ಕದಲ್ಲಿ ಬಂದು ನಿಂತಿದೆ. ಆದ್ರಿಂದಾಗಿ ಮುಂದಿನ ಚುನಾವಣೆ ಸಂದರ್ಭದಲ್ಲೂ ಕೂಡ ಇದರ ಇಫೆಕ್ಟ್ ಖಂಡಿತವಾಗಿ ಆಗೇ ಆಗತ್ತೆ ಅಂತೇಳಿ ಹೇಳ್ತಾ ಇದ್ದಾರೆ. ಸ್ನೇಹಿತರೆ, ನಿಮ್ಗೆ ಏನಿಸ್ತದೆ? ಮುಂದಿನ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಬಿಜೆಪಿ ಗಣನೀಯವಾದಂತಹ ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸುವ ಮುಖಾಂತರ ಕೇರಳದಲ್ಲಿ ತನ್ನ ಇರುವನ್ನ ಬಲಪಡಿಸಿಕೊಳ್ತದ,
ಅಥವಾ ಈ ಹಿಂದಿನಂತೆ ಶೂನ್ಯ ಸಂಪಾದನೆಯನ್ನ ಮಾಡ್ತದ? ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೇನೆ ನಾನು ಇಲ್ಲಿ ಹಂಚಿಕೊಂಡಂತ ವಿಷಯ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.